ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಬೆಳಕಾದ ದೇವರಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಈ ವಾಕ್ಯ ಭಾಗವನ್ನು ಆಲಿಸಲು ಸ್ವಾಗತಿಸ್ತೇನೆ. ಹಾಗೂ ಈ ದಿನ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಪ್ರಿಯರೇ, ಇಸ್ರಾಯೇಲಿ ನೀನು ಹಿಂದಿರುಗುವಿಯಾದರೆ. ಹೌದು ಪ್ರಿಯರೇ, ಇಸ್ರಾಯೇಲ್ ಅಂದರೆ ದೇವರ ಆರಿಸಿಕೊಂಡ ಪ್ರಜೆ, ದೇವರ ಮಕ್ಕಳು ಪ್ರಿಯರೇ. ಹೌದು, ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರಿಯರೇ, ಇಸ್ರಾಯೇಲಿ ನೀನು ಹಿಂದಿರುಗುವಿಯಾದರೆ. ಈ ವಾಕ್ಯವನ್ನು ಧ್ಯಾನಿಸುವ ಮೊದಲು ನಾವು ದೇವರ ಪರಿಶುದ್ಧಾತ್ಮನಲ್ಲಿ ಪ್ರಾರ್ಥನಾ ಸಹಾಯ, ಶಕ್ತಿ, ಜ್ಞಾನ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ವಿಕಾಸ, ಕೃಪೆಯನ್ನು ಬೇಡಿಕೊಳ್ಳುವ ಪ್ರೇರೆ. ಜ್ಞಾನಕ್ಕಾಗಿ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ 100ರಷ್ಟು ಫಲ ಕೊಡುವಂತೆ ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಲೋಕಕ್ಕೆಲ್ಲ ಬೆಳಕಾದ ದೇವರೇ. ಹೌದು ಸ್ವಾಮಿ ಯೇಸುವೆ, ಇಸ್ರಾಯೇಲಿ ನೀನು ಹಿಂದಿರುಗುವಿಯಾದರೆ. ಹೌದು ಪ್ರಭುವೆ, ನಿನ್ನ ಜನರು ನಿಮ್ಮ ಪವಿತ್ರ ಮಾರ್ಗಗಳಲ್ಲಿ, ಸತ್ಯದಲ್ಲಿ, ಜೀವದಲ್ಲಿ ಹಿಂದಿರುಗುವಾದರೆ ನಮ್ಮನ್ನು ಪುನಃ ನಿರ್ಮಿಸುತ್ತೀರಿ. ಹೌದು ಪ್ರಭುವೆ, ನಿಮ್ಮ ರಾಜ್ಯದ ಪ್ರಜೆಗಳಾಗಿ, ರಾಜಯಾಜಕರಾಗಿ, ಸ್ವಕೀಯ ಜನರಾಗಿ, ಪರಿಶುದ್ಧ ಜನಾಂಗವಾಗಿ, ಕತ್ತಲೆಯಿಂದ ಬೆಳಕಿಗೆ ಕರೆದ ದೇವರೇ, ನಿಮ್ಮ ಗುಣಾತಿಶಯಗಳನ್ನು ಸಾರುವವರನ್ನಾಗಿ ಮಾರ್ಪಡಿಸುತ್ತೀರಿ ಪ್ರಭುವೆ. ಹೀಗೆ ನಮ್ಮ ಜೀವಿತ ಮಾರ್ಪಡಲು ತಂದೆ, ನಿಮ್ಮ ಇಸ್ರಾಯೇಲರಂತೆ ನಿಜ ಇಸ್ರಾಯೇಲರಾಗಿ ನಿಮ್ಮ ಬಳಿಗೆ ಹಿಂದಿರುಗಿ ಬರಲು ದಾರಿ ತಪ್ಪಿದ ಪ್ರತಿಯೊಬ್ಬ ಮಗನನ್ನು ಬೋಧಿಸಿ ನಿಮ್ಮ ಪವಿತ್ರ ಮಾರ್ಗದಲ್ಲಿ ನಡೆಸಿರಿ ಪ್ರಭುವೆ. ನಿಮ್ಮ ಕುರಿಗಳನ್ನು ಕೊನೆಯವರೆಗೆ ಕಾಯ್ದು ಕಾಪಾಡಬೇಕೆಂದು ಈ ವಾಕ್ಯ ಭಾಗದಲ್ಲಿ ಬಂದಿರುವ ಪ್ರತಿಯೊಬ್ಬ ಮಗಳನ್ನು, ಹೊಸ ವಿಶ್ವಾಸಿಗಳನ್ನು ಜ್ಞಾಪಿಸಿಕೊಳ್ಳಬೇಕೆಂದು, ಹೀಗೆ ಪ್ರಭುವೆ ನಿಮ್ಮ ಪವಿತ್ರ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಾ, ಬೋಧಿಸುತ್ತಾ, ಕಟಾಕ್ಷಿಸುತ್ತಾ, ಆಲೋಚನೆ ಹೇಳುತ್ತಾ ಬರಬೇಕೆಂದು ನಜರೇತಿನ ಯೇಸುವೆ, ಶಾಂತಿದಾಯಕನೇ, ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ಜಜ್ಜಿ ಹಾಕುತ್ತಾ ಬರಬೇಕೆಂದು ಪರಾತ್ಪರ ದೇವಕುಮಾರನೇ, ನಿನ್ನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಯೇಸುವೆ ಕ್ರಿಸ್ತನೇ. ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ, ಜೀವ ನೀಡುವ, ರಕ್ಷಣೆ ಮಾಡುವ, ಕ್ರಿಯೆ ಮಾಡುವ, ಬೆಳಕಾದ, ಆರೋಗ್ಯವಾದ, ಪವಿತ್ರ, ಜೀವವಾದ ದೇವರ ವಾಕ್ಯ, ಇಸ್ರಾಯೇಲಿ ನೀನು ಹಿಂದಿರುಗುವಿಯಾದರೆ. ಹೌದು ಪ್ರಿಯರೇ, ದೇವರಲ್ಲಿ ವಿಶ್ವಾಸ ಇಟ್ಟ ಪ್ರತಿಯೊಬ್ಬ ಮಗಳು ನಿಜವಾದ ಇಸ್ರಾಯೇಲರ ಪ್ರಿಯರೇ. ಹೊಸ ಒಡಂಬಡಿಕೆಯಲ್ಲಾದರೂ ಯೇಸು ಕ್ರಿಸ್ತನು ನತಾನಿಯೇಲ್ ಎಂಬ ವ್ಯಕ್ತಿಯನ್ನು ಕುರಿತು, ಆಂದ್ರೆಯ ಯೇಸುವಿನ ಶಿಷ್ಯನು ನತಾನಿಯೇಲ್ ಎಂಬ ವ್ಯಕ್ತಿಯನ್ನು ಕರೆದುಕೊಂಡು ಬರುತ್ತಾನೆ. ನಮಗೆ ಮೆಸ್ಸಿಯನು ಸಿಕ್ಕಿದ್ದಾನೆ, ಲೋಕರಕ್ಷಕ ಎಂದು ಕರೆದುಕೊಂಡು ಬಂದಾಗ ಯೇಸು ಆ ನತಾನಿಯೇಲನನ್ನು ನೋಡಿ, ಈತನು ನಿಜವಾದ ಇಸ್ರಾಯೇಲನು, ಈತನಲ್ಲಿ ಕಪಟವಿಲ್ಲ ಎಂದು ಹೇಳಿದನು. ಅದಕ್ಕೆ ಆ ನತಾನಿಯೇಲನು, ಗುರುದೇವ, ಇಸ್ರಾಯೇಲರ ಅರಸನೇ ಎಂದು ಹೇಳುತ್ತಾನೆ. ಅದಕ್ಕೆ ಯೇಸು, ಇಷ್ಟು ಮಾತ್ರಕ್ಕೆ ನಿನಗೆ ಇಷ್ಟು ವಿಶ್ವಾಸವೋ? ಇದಕ್ಕಿಂತ ದೊಡ್ಡವುಗಳನ್ನು ನೋಡುವಾಗ ನೀನು ಏನು ಹೇಳುವೆ? ನಿನಗೆ ಸತ್ಯವಾಗಿ ಹೇಳುತ್ತೇನೆ, ಮನುಷ್ಯಕುಮಾರನ ಮುಖಾಂತರ ದೇವದೂತರು ಪರಲೋಕಕ್ಕೆ ಏರುವುದನ್ನು, ಭೂಲೋಕಕ್ಕೆ ಇಳಿಯುವುದನ್ನು ನೀನು ನೋಡುವೆ. ಹೌದು ಪ್ರೇರೆ, ನಾವು ಕೂಡ ಯೇಸುವನ್ನು ಇಸ್ರಾಯೇಲರ ಅರಸನೇ, ಲೋಕರಕ್ಷಕನೇ, ನಿಜವಾದ ದೇವರನ್ನು ಪ್ರೀತಿಸುವ ಮಕ್ಕಳ ರಕ್ಷಕ, ರಾಜ. ಅದು ಪ್ರೇರೆ, ಅದೃಶ್ಯ ದೇವರ ಸಾದೃಶ್ಯ ರೂಪ ಯೇಸು ಕ್ರಿಸ್ತ. ಹೀಗೆ ನಾವು ಕೂಡ ಯೇಸು ಕ್ರಿಸ್ತನ ಮುಖಾಂತರ ದೇವದೂತರ ಸಹಾಯವನ್ನು ಪಡೆಯೋಣ ಪ್ರೇರೆ. ಹೀಗೆ ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರೇರೆ, ಇಸ್ರಾಯೇಲಿ ಅಂದರೆ ದೇವರೊಂದಿಗೆ ಪ್ರಾರ್ಥನೆಯಲ್ಲಿ ಹೋರಾಡಿ ಗೆದ್ದವನು. ಪ್ರಾರ್ಥನೆ ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಎಂದು ಹೇಳಿದ ಯಾಕೋಬ ಪ್ರೇರೆ. ಯಾಕೋಬ ಅಂದರೆ ಅಬ್ರಾಹ್ಮನ ಮಗ ಇಸಾಕ, ಇಸಾಕನ ಮಗ ಯಾಕೋಬ. ಹೌದು, ಆಶೀರ್ವಾದ ಕುಲಪುತ್ರರ ಪ್ರೇರೆ ಇವರು. ದೇವರು ಕೂಡ ಹೇಳುತ್ತಾನೆ ಇವರ ಬಗ್ಗೆ, ನಾನು ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು. ಹೌದು ಪ್ರೇರೆ, ಈತನೇ ನಮಗೆ ಸರಿಯಾದ ದೇವರಾಗಿದ್ದಾನೆ. ಆ ದೇವರನ್ನು ಆ ಬಳಿಗೆ ಬರೋಣ ಪ್ರೇರೆ. ಇಸ್ರಾಯೇಲ್ ದೇವರಾದ ಯೇಸು ಕ್ರಿಸ್ತನ ತಂದೆಯ ಬಳಿಗೆ, ಪರಿಶುದ್ಧ ಆತ್ಮಸ್ವರೂಪನ ಬಳಿಗೆ. ಇದಕ್ಕೆ ಮೊದಲು ನಾವು ಇಸ್ರಾಯೇಲೇ ನೀನು ಹಿಂದಿರುಗುವಿಯಾದರೆ
ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ಒಂದು ಹಾಡನ್ನು ಹಾಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ಹಾಡು ಮಾತಾಡು ದೇವ. ಹೌದು ಪ್ರೇರೆ, ಹಾಡು ಮಾತಾಡು ದೇವ. ದೇವರಿಂದು ಅನೇಕರ ಜೀವಿತದಲ್ಲಿ, ಸೇವಕರ ಜೀವಿತದಲ್ಲಿ, ವಿಶ್ವಾಸಿಗಳ ಜೀವಿತದಲ್ಲಿ ಮೌನವಾಗಿದ್ದಾನೆ ಪ್ರೇರೆ. ಹೌದು, ಪ್ರಭುವಿನ ಮೌನ ಸಾವಿಗೆ ಸಮಾನ. ಹೌದು, ಪ್ರಭು ತಂದೆ ಪರಿಶುದ್ಧಾತ್ಮನೇ ನಮ್ಮೊಂದಿಗೆ ಮಾತನಾಡು, ನೀನು ಮಾತಾಡಿದರೆ ನಾವು ಬದುಕುವೆವು ಎನ್ನುವ ವಾಕ್ಯದಂತೆ ದೇವರು ನಮ್ಮೊಂದಿಗೆ ಮಾತನಾಡಲು ಈ ಹಾಡನ್ನು ಹಾಡಿ, ಇಸ್ರಾಯೇಲೇ ನೀನು ಹಿಂದಿರುಗುವೆಯ ದೇವರ ಬಳಿಗೆ ಎನ್ನುವ ಅಂಶದೊಳಗೆ ಪ್ರವೇಶವಾಗೋಣ. ನನ್ನೊಂದಿಗೆ ಹಾಡಿರಿ ಪ್ರೇರೆ. ಮಾತಾಡು ದೇವ, ಮಾತಾಡು ದೇವ, ನಾ ನಿನ್ನ ಆಲಿಸುವೆ. ಮಾತಾಡು ದೇವ, ಮಾತಾಡು ದೇವ, ನಾ ನಿನ್ನ ಆಲಿಸುವೆ. ನೀನೇ ಮಾರ್ಗ, ಮಾತಾಡು ದೇವ, ನೀನೇ ಸತ್ಯ, ಮಾತಾಡು ದೇವ, ನೀನೇ ಮಾರ್ಗ, ಮಾತಾಡು ದೇವ, ನೀನೇ ಸತ್ಯ, ಮಾತಾಡು ದೇವ, ನೀನೇ ಜೀವ, ಮಾತಾಡು ದೇವ, ನೀನೇ ಸರ್ವ, ಮಾತಾಡು ದೇವ. ಮಾತಾಡು ದೇವ, ಮಾತಾಡು ದೇವ, ನಾ ನಿನ್ನ ಆಲಿಸುವೆ. ನೀನೇ ಶಾಂತಿ, ಮಾತಾಡು ದೇವ, ನೀನೇ ಕಾಂತಿ, ಮಾತಾಡು ದೇವ, ನೀನೇ ಶಾಂತಿ, ಮಾತಾಡು ದೇವ, ನೀನೇ ಕಾಂತಿ, ಮಾತಾಡು ದೇವ, ನೀನೇ ಪ್ರೀತಿ, ಮಾತಾಡು ದೇವ, ನೀನೇ ನೀತಿ, ಮಾತಾಡು ದೇವ. ಮಾತಾಡು ದೇವ, ಮಾತಾಡು ದೇವ, ನಾ ನಿನ್ನ ಆಲಿಸುವೆ. ನೀನೇ ನಿತ್ಯ, ಮಾತಾಡು ದೇವ, ನೀನೇ ಶಕ್ತಿ, ಮಾತಾಡು ದೇವ, ನೀನೇ ನಿತ್ಯ, ಮಾತಾಡು ದೇವ, ನೀನೇ ಶಕ್ತಿ, ಮಾತಾಡು ದೇವ, ನೀನೇ ಭಕ್ತಿ, ಮಾತಾಡು ದೇವ, ನೀನೇ ಮುಕ್ತಿ, ಮಾತಾಡು ದೇವ. ಮಾತಾಡು ತಂದೆ, ಮಾತಾಡು ಯೇಸುವೆ, ನಾ ನಿನ್ನ ಆಲಿಸಲು. ಮಾತಾಡು ತಂದೆ, ಮಾತಾಡು ಆತ್ಮನೇ, ನಾ ನಿನ್ನ ಆಲಿಸುವಂತೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಅದು ಪ್ರೇರೆ, ದೇವರು ನಮ್ಮೊಂದಿಗೆ ಮಾತನಾಡುವಂತಾಗಿದ್ದಾನೆ. ಆತನೇ ಮಾರ್ಗ, ಸತ್ಯ, ಜೀವವಾಗಿದ್ದಾನೆ ಪ್ರೇರೆ. ಆತನೇ ಸತ್ಯ, ದೇವರು ನಿತ್ಯ ಜೀವವಾಗಿದ್ದಾನೆ. ಆತನೇ ಪ್ರೀತಿ ಸ್ವರೂಪನಾಗಿದ್ದಾನೆ ಪ್ರೇರೆ. ಆತನ ಬೆಳಕಾಗಿದ್ದಾನೆ, ಆತನಲ್ಲಿ ಕತ್ತಲಿಲ್ಲ. ಹೀಗೆ ಇದನ್ನು ನಾವು ಧ್ಯಾನಿಸಿರುವ ವಾಕ್ಯ ಭಾಗ ಅಂಶ ಪ್ರೇರೆ. ಇಸ್ರಾಯೇಲೇ ನೀನು ಹಿಂದಿರುಗುವಿಯಾದರೆ ಎನ್ನುವ ಅಂಶದಲ್ಲಿ ನಾವು ಪ್ರವೇಶ ಮಾಡೋದಾದರೆ, ಯೆರೆಮೀಯನ ಪ್ರವಾದಿಯ ಗ್ರಂಥ 4ನೇ ಅಧ್ಯಾಯ 1-2ನೇ ವಾಕ್ಯ ಪ್ರೇರೆ. ಹೋದ ವಾಕ್ಯ ಭಾಗದಲ್ಲಿ ಕೇಳಿಕೊಂಡೆವು. ಅದೇ ವಾಕ್ಯ ಭಾಗದ ಮುಂದುವರಿಕೆ ಪ್ರೇರೆ. ಪ್ರವಾದಿ ಪ್ರಾಫೆಟ್ ಜೆರೆಮಿಯಾ ಚಾಪ್ಟರ್ 4 ವರ್ಸ್ 1 ಸೆಕೆಂಡ್ ವರ್ಡ್. ಇಲ್ಲಿ ಓದುವುದಾದರೆ, ಯೆಹೋವನು ಹೀಗನ್ನುತ್ತಾನೆ, ಇಸ್ರಾಯೇಲೇ ನೀನು ಹಿಂದಿರುಗುವಿಯಾದರೆ ನನ್ನ ಬಳಿಗೆ ಬರುವೆ. ನನ್ನ ಕಣ್ಣೆದುರಿನಿಂದ ನಿನ್ನ ಅಸಹ್ಯ ವಸ್ತುಗಳನ್ನು ತೆಗೆದು ಬಿಟ್ಟರೆ ನೀನು ಇನ್ನು ದಿಕ್ಕಾಪಾಲಾಗಿರುವುದಿಲ್ಲ. ಯೆಹೋವನ ಜೀವದಾಣೆ ಎಂದು ಸತ್ಯ, ನ್ಯಾಯ, ಧರ್ಮ ಅನುಸಾರವಾಗಿ ನೀನು ಪ್ರಮಾಣ ಮಾಡಿದರೆ ಜನಾಂಗಗಳು ಆತನಿಂದ ತಮ್ಮನ್ನು ಆಶೀರ್ವದಿಸಿಕೊಂಡು ಆತನಲ್ಲಿ ಹೆಚ್ಚಳ ಪಡುವರು. ಅದು ಪ್ರೇರೆ. ದೇವರು ಯೆರೆಮೀಯ ಪ್ರವಾದಿಯ ಮುಖಾಂತರ ದೇವಜನರಿಗೆ ಕರೆ ಕೊಡುತ್ತಿದ್ದಾನೆ. ಹೌದು, ಯಾಕೆಂದರೆ ದೇವಜನರು ಭ್ರಷ್ಟರಾಗಿ ಪಾಪಕ್ಕೆ ಇಳಿದಿದ್ದರು ಪ್ರೇರೆ. ದ್ರೋಹಿಯಾದ ಜನರಾಗಿ ಮಾರ್ಪಟ್ಟಿದ್ದರು ಮತ್ತು ಅವರನ್ನು ಪಶ್ಚಾತ್ತಾಪ ಪಡುವಾಗಿ ತನ್ನ ಜನರನ್ನು ತಂದೆ ದೇವರು ಸ್ವೀಕರಿಸಲು ಮಾತಾಡುತ್ತಿದ್ದಾನೆ ಯೆರೆಮೀಯನ ಮುಖಾಂತರ. ಇಸ್ರಾಯೇಲೇ ನೀನು ಹಿಂದಿರುಗು,
ನೀನು ಹಿಂದಿರುಗುವುದಾದರೆ ನನ್ನ ಬಳಿಗೆ ಬರುತ್ತಿ ಮತ್ತು ನನ್ನ ಬಳಿಗೆ ಬಂದ ನೀನು ನನ್ನ ಕಣ್ಣೆದುರಿನಿಂದ ನಿನ್ನ ಅಸಹ್ಯ ವಸ್ತುಗಳನ್ನು ತೆಗೆದು ಬಿಡಬೇಕು ಮತ್ತು ದಿಕ್ಕಾಪಾಲಾಗಿರುವ ನಿನ್ನ ಆಲೋಚನೆ, ಹೃದಯ, ಜೀವಿತ ಕಾರ್ಯಗಳು ಸರಿಯಾಗುವವು. ಹೌದು ಪ್ರಿಯರೇ, ದೇವರು ನಮ್ಮನ್ನು ಜ್ಞಾಪಿಸಿಕೊಳ್ಳುವುದಾದರೆ ನಾವು ಮಾರ್ಪಡುತ್ತೇವೆ. ಹೌದು, ಹೀಗೆ ದೇವರ ಸತ್ಯ, ನ್ಯಾಯ, ಧರ್ಮಾನುಸಾರವಾಗಿ ನಾವು ಪ್ರಮಾಣದಿಂದ ನಡೆದರೆ ಜನಾಂಗಗಳಲ್ಲಿ ಇರುವ ನಾವು ಸೃಷ್ಟಿಕರ್ತನಿಂದ ಆಶೀರ್ವದಿಸಿಕೊಂಡು ಆತನಲ್ಲಿ ಹೆಚ್ಚಳ ಪಡುತ್ತೇವೆ ಎಂದು ಯೆರೆಮೀಯನ ಮುಖಾಂತರ ದೇವರು ಹೇಳುತ್ತಿದ್ದಾನೆ. ಹೀಗೆ ನಾವು ದೇವರ ಬಳಿಗೆ ಬರೋಣ ಪ್ರಿಯರೇ. ನಮ್ಮೆಲ್ಲ ಅಸಹ್ಯ ವಿಗ್ರಹಗಳನ್ನು, ವಸ್ತುಗಳನ್ನು ನಮ್ಮಿಂದ ತೆಗೆದು ಬಿಡೋಣ. ದೇವರಿಗಿಂತ ಏನೆಲ್ಲ ಹೆಚ್ಚಾಗಿ ಪ್ರೀತಿಸ್ತೇವೋ ಅವೆಲ್ಲ ಅಸಹ್ಯ ವಿಗ್ರಹ ಪ್ರೇರೆ. ಮತ್ತು ನಮ್ಮನ್ನು ನಾವು ಪ್ರೀತಿಸಿಕೊಳ್ಳೋದು ಕೂಡ ಇತರರಿಗಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸಿದರೆ ಅದು ಕೂಡ ಅಸಹ್ಯ ದೇವರಿಗೆ. ಮತ್ತು ದೇವರ ದೃಷ್ಟಿಯಲ್ಲಿ ಯಾವುದು ಅಸಹ್ಯ, ಮನುಷ್ಯರ ದೃಷ್ಟಿಯಲ್ಲಿ ಶ್ರೇಷ್ಠ. ಮನುಷ್ಯರ ದೃಷ್ಟಿಯಲ್ಲಿ ಯಾವುದು ಶ್ರೇಷ್ಠ, ದೇವರ ದೃಷ್ಟಿಯಲ್ಲಿ ಅಸಹ್ಯ. ಅದರಿಂದ ಮನುಷ್ಯರು ಯಾವುದಕ್ಕೆ ಹೆಚ್ಚು ಮಾನ್ಯತೆ ಕೊಡುತ್ತಾರೋ ನಾವು ಅದಕ್ಕೆ ಹೆಚ್ಚು ಮಾನ್ಯತೆ ಕೊಡಬಾರ್ದು ಪ್ರೇರೆ. ಹೌದು, ಮನುಷ್ಯನು ಹಣಕ್ಕೆ, ಸ್ವಂತ ಗೌರವಕ್ಕೆ, ಹೌದು ಪ್ರೇರೆ, ಏನು ತಿನ್ನುವುದು, ಏನು ಕುಡಿಯುವುದು, ಏನು ಒದ್ದುಕೊಳ್ಳುವುದು, ನಾಳೆಯ ಚಿಂತೆ, ಒಂದು ತಿಂಗಳು, ಒಂದು ವರ್ಷದ ಚಿಂತೆ ಇವತ್ತೇ ಮಾಡುವುದು, ಇವೆಲ್ಲ ಅಸಹ್ಯ ಪ್ರೇರೆ. ಇಂದಿನ ಕಾಟ ಇಂದಿಗೆ ಸಾಕು, ನಾಳೆಯ ಚಿಂತೆ ನಿಮಗೆ ಬೇಡ. ಹೌದು ಪ್ರೇರೆ, ಹೀಗೆ ನಾವು ಸತ್ಯ, ನ್ಯಾಯ, ಧರ್ಮಾನುಸಾರವಾಗಿ ನಡೆಯೋಣ ಪ್ರೇರೆ. ದೇವರಿಂದ ನಾವು ಆಶ್ರಯಿಸಲ್ಪಡುತ್ತೇವೆ. ದೇವರ ವಾಕ್ಯವೇ ಸತ್ಯ. ಹೌದು ಪ್ರೇರೆ, ದೇವರ ಪ್ರಾರ್ಥಿಸಿ ಆತನಲ್ಲಿ ಆತುಕೊಂಡು ಜೀವಿಸುವುದೇ ನ್ಯಾಯ. ಮತ್ತು ಆತನು ಪರಿಪೂರ್ಣನಾಗಿರುವಂತೆ, ಆತನು ದೋಷ ಇಲ್ಲದಾತನಾಗಿರುವಂತೆ, ದೇವರು ಪರಿಶುದ್ಧನಾಗಿರುವಂತೆ ನಾವು ಕೂಡ ದೋಷ ಇಲ್ಲದವರಾಗಿ, ಪರಿಪೂರ್ಣರಾಗಿ, ಪರಿಶುದ್ಧರಾಗಿ ಜೀವಿಸುವುದೇ. ಮತ್ತು ಪ್ರಭುವಿನ ಬಳಿಗೆ ಪ್ರಾರ್ಥನೆಯಲ್ಲಿ ಹೋದ ಪ್ರತಿಯೊಬ್ಬ ಮಕ್ಕಳಿಗೆ ದೇವರು ಸಹಾಯ ಮಾಡುವಂತೆ ನಾವು ಕೂಡ ನಮ್ಮ ಸಹಾಯಕ್ಕೆ ಬಂದ ಪ್ರತಿಯೊಬ್ಬ ಜನರಿಗೂ ಪ್ರಾರ್ಥನೆಯ ಸಹಾಯ, ವಸ್ತುಗಳ ಸಹಾಯ, ಹಣದ ಸಹಾಯ, ಆಹಾರದ ಸಹಾಯ ಮಾಡುವುದಾದರೆ ಧರ್ಮಾನುಸಾರವಾಗಿ ನಾವು ಆಶೀರ್ವಾದ ಹೊಂದುತ್ತೇವೆ ಪ್ರೇರೆ. ದೇವರಲ್ಲಿ ಹೆಚ್ಚಳ ಪಡುತ್ತೇವೆ. ಹೌದು, ಹೀಗೆ ಹೆಚ್ಚಳ ಪಡುವವರು ದೇವರಲ್ಲಿ ಹೆಚ್ಚಳ ಪಡಬೇಕಾಗುತ್ತದೆ. ನಾವು ಇನ್ನೊಂದು ವಾಕ್ಯ ಭಾಗ ನೋಡುವುದಾದ ಪ್ರೇರೆ, ಇಸ್ರಾಯೇಲೇ ನೀನು ಹಿಂದಿರುಗಿಯಾದರೆ ನನ್ನ ಬಳಿಗೆ ಬರುವೆ. ಹೌದು ಪ್ರೇರೆ, ಪಶ್ಚಾತ್ತಾಪ ಪಡುವ ತನ್ನ ಜನರನ್ನು ದೇವರು ಸ್ವೀಕರಿಸುವುದಕ್ಕಾಗಿ ಕರೆಯುತ್ತಿದ್ದಾನೆ. ಹೀಗೆ ಜನರನ್ನು ಪಶ್ಚಾತ್ತಾಪ ಪಡುವಂತೆ ದೇವರು ಪ್ರೇರೇಪಿಸಿದ್ದು ಯೋವೇಲ ಪ್ರವಾದಿಯ ಗ್ರಂಥ 2ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ ಪ್ರೇರೆ. ಪ್ರಾಫೆಟ್ ಜೋಯಲ್ ಚಾಪ್ಟರ್ 2 ವರ್ಸ್ 12 to 13th ವರ್ಡ್. ಯೋವೇಲ ಪ್ರವಾದಿ ಗ್ರಂಥ 2ನೇ ಅಧ್ಯಾಯ 12-13ನೇ ವಾಕ್ಯ ಓದುವುದಾದರೆ, ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನು ದಯೆಯು, ಕನಿಕರವು, ದೀರ್ಘಶಾಂತಿಯು, ಮಹಾಕೃಪೆಯುಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುತ್ತಾನೆ. 14ನೇ ವಾಕ್ಯ. ಆತನು ಒಂದು ವೇಳೆ ಪಶ್ಚಾತ್ತಾಪಪಟ್ಟು ಹಿಂದಿರುಗಿ ನಿಮ್ಮ ದೇವರಾದ ಯೆಹೋವನ ಧಾನ್ಯ, ಪಾನ, ನೈವೇದ್ಯಗಳಿಗೆ ಅನುಕೂಲವಾದ ಸುವರವನ್ನು ದಯಪಾಲಿಸಿ ಹೋದನು. ಹೌದು ಪ್ರೇರೆ, ನಾವು ದೇವರ ನಿಜವಾದ ಜನರಾಗಿ ದೇವರ ಬಳಿಗೆ ಹಿಂದಿರುಗಿ ಬರುವುದಾದರೆ, ದೇವರನ್ನು ಬಿಟ್ಟು ಹೋದರೂ ಕೂಡ ಮತ್ತೆ ದೇವರ ಬಳಿಗೆ ಬರುವುದಾದರೆ, ಪಶ್ಚಾತ್ತಾಪಟ್ಟು ದೇವರ ಬಳಿಗೆ ಬರುವುದಾದರೆ, ದೇವರು ಹೇಳುತ್ತಿದ್ದಾನೆ ಪ್ರೇರೆ, ಮನಪೂರ್ವಕವಾಗಿ ನನ್ನ ಕಡೆಗೆ ಬನ್ನಿರಿ, ಬಟ್ಟೆಗಳನ್ನೆಲ್ಲ ಹೃದಯಗಳನ್ನು ಅರಿದುಕೊಂಡು ಬನ್ನಿರಿ, ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ ಎಂದು ಹೇಳುತ್ತಿದ್ದಾನೆ. ಯಾಕೆಂದರೆ ಆತನು ದಯೆ, ಕನಿಕರ, ಶಾಂತಿ, ಮಹಾಕೃಪೆ ಉಳ್ಳ ದೇವರು. ಆದ್ದರಿಂದ ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುತ್ತಾನೆ. ಆತನು ಒಂದು ವೇಳೆ ಪಶ್ಚಾತ್ತಾಪಡುವ ನಿಮಗೆ ಧಾನ್ಯ, ಪಾನ, ನೈವೇದ್ಯಗಳಿಗೆ ಅನುಕೂಲವಾದ ಸುವರವನ್ನು ದಯಪಾಲಿಸಿ ಹೋದನು. ಪ್ರೇರೆ, ದೇವಜನರನ್ನು ದೇವರು ಬಿಟ್ಟು ಭ್ರಷ್ಟರಾಗುವುದಕ್ಕೆ ಹೋದ ಜನರು ತಿರುಗಿ ಮರಳಿ
ರಕ್ಷಕನಾದ ಸೃಷ್ಟಿಕರ್ತನ ದೇವರ ಬಳಿಗೆ ಬರುವುದಾದರೆ ದೇವರವರನ್ನು ಕ್ಷಮಿಸುವುದು ಮಾತ್ರವಲ್ಲ, ಅವರಿಗೆ ಆಶೀರ್ವದಿಸುತ್ತೇನೆ ಮತ್ತು ಪವಿತ್ರ ಆತ್ಮನ ವರ ಫಲ ಆಯುಧಗಳನ್ನು ದಯಪಾಲಿಸುತ್ತೇನೆ ಎನ್ನುವುದಾಗಿ ಯೆರೆಮೀಯನ ಪ್ರವಾದಿ ಮುಖಾಂತರ ಹೇಳುತ್ತಿದ್ದಾನೆ. ಹೌದು, ಶಿಕ್ಷಿಸುವ ದೇವರೇ ಪಶ್ಚಾತ್ತಾಪಡುವುದಾದರೆ ರಕ್ಷಕನಾಗುತ್ತಾನೆ. ಅಷ್ಟೇ ಅಲ್ಲ, ಕುಂದಿಲ್ಲದ ಬೆಳಕಿನ ವರದಾನಗಳನ್ನು ಕೂಡ ದಯಪಾಲಿಸಿ ಹೋಗಬಹುದು. ಒಂದು ವೇಳೆ ನೀವು ಪಶ್ಚಾತ್ತಾಪ ಪಟ್ಟರೆ, ನಿಮ್ಮ ಹೃದಯಗಳನ್ನು ಸೀಳಿ ಪಶ್ಚಾತ್ತಾಪಟ್ಟರೆ, ಹೌದು ಪ್ರಿಯರೇ, ಈಗಲಾದರೂ ಮನಪೂರ್ವಕವಾಗಿ ನನ್ನ ಬಳಿಗೆ ಬನ್ನಿರಿ ಎಂದು ಕರೆಯುತ್ತಿದ್ದಾನೆ. ಹೌದು, ಮತ್ತು ಪ್ರಭು ಕೂಡ, ನಾವು ಇಬ್ರಿಯರ ಗ್ರಂಥ 5ನೇ ಅಧ್ಯಾಯದಲ್ಲಿ ಓದುತ್ತೇವೆ ಪ್ರಿಯರೇ. Hebrews chapter 5 verse 7th 8th ವರ್ಡ್. ಇಬ್ರಿಯರ ಪತ್ರಿಕೆ 5ನೇ ಅಧ್ಯಾಯ 12 7ನೇ ವಾಕ್ಯ 8ನೇ ವಾಕ್ಯ ಪ್ರಿಯರೇ. ಇಲ್ಲಿ ಓದುವುದಾದರೆ, ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವಂಥ ಆತನಿಗೆ, ದೇವರಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಅದು ಪ್ರೇರೆ. ಹೀಗೆ 8ನೇ ವಾಕ್ಯ, ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಇದಲ್ಲದೆ ಆತನು ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕಿಜೆದೇಕನ ತರಹದ ಮಹಾಯಾಜಕನೆನಿಸಿಕೊಂಡವನಾಗಿ ತನಗೆ ವಿಧೇಯರಾಗಿರುವವರೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು. ಹೌದು ಪ್ರೇರೆ, ಅನೇಕ ಜನರು ಹೇಳ್ತಾರೆ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಅಥವಾ ಶಿಷ್ಯರು ಕಣ್ಣೀರನ್ನು ಸುರಿಸುವುದ ಬಗ್ಗೆ ಎಲ್ಲಿ ಹೇಳೇ ಇಲ್ಲ. ಕಣ್ಣೀರನ್ನು ಸುರಿಸುವುದು ಇಲ್ಲ, ಅದು ಬಲಹೀನತೆಗೆ ಸೂಚನೆ ಎಂದು ಹೇಳ್ತಾರೆ. ಇಲ್ಲ ಪ್ರೇರೆ, ಯೇಸು ಕ್ರಿಸ್ತನೇ ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಯನ್ನು ಮಾಡಿದನೆಂದೈತೆ. ಮತ್ತು ಆ ಪ್ರಾರ್ಥನೆ ವಿಜ್ಞಾಪನೆ ಸಮರ್ಪಿಸಿ ದೇವರ ಮೇಲಿನ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಆತನು ಭಯಭಕ್ತಿಯಿಂದ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆ ಮಾಡಿದ್ದಾಗ ದೇವರು ಆತನ ಭಯಭಕ್ತಿ ನೋಡಿದಂತ ಪ್ರೇರಿ. ಕೇವಲ ಭಯಭಕ್ತಿ ಮಾತ್ರ ಅಲ್ಲ, ಆ ಕಣ್ಣೀರಿನಲ್ಲಿ, ಕೂಗುವಿನಲ್ಲಿ, ಪ್ರಾರ್ಥನೆ ವಿಜ್ಞಾಪನೆಯಲ್ಲಿ ಸೇರಿಕೊಂಡ ಭಯಭಕ್ತಿ. ಹೌದು ಪ್ರೇರಿ, ಆತನು ಪ್ರಾರ್ಥನೆ ಕೇಳಿದ ದೇವರು ಮರಣದಿಂದ ತಪ್ಪಿಸಿ ಕಾಪಾಡುವ ದೇವರಿಗೆ ಯೇಸು ಕ್ರಿಸ್ತನು ಭೂಲೋಕದಲ್ಲಿದ್ದಾಗ ಮರಣದಿಂದ ತಪ್ಪಿಸಿ ಕಾಪಾಡಲು ಶಕ್ತನಾಗಿದ್ದಾನೆ ಪ್ರೇರೆ. ಹೌದು, ಎಲ್ಲ ಮರಣವೇ ನಿನ್ನ ವಿಷಯದಕೊಂಡು, ಎಲ್ಲಿ ನಿನ್ನ ವಿಷಯದಕೊಂಡು ಪಾಪವೇ, ಪಾಪಕ್ಕೆ ಶಕ್ತಿ ಆಧಾರ ಧರ್ಮಶಾಸ್ತ್ರವೇ. ಹೌದು ಪ್ರೇರೆ, ಯಾರು ಧರ್ಮಶಾಸ್ತ್ರದ ಆಚಾರದಿಂದ ನೀತಿವಂತರಿಂದ ನಿರ್ಣಯಿಸಲ್ಪಡುವುದಿಲ್ಲ. ಧರ್ಮಶಾಸ್ತ್ರದ ಕೇವಲ ಪಾಪದ ಅರಿವನ್ನು ಹುಟ್ಟಿಸುತ್ತದೆ, ಅದು ದೇವರೊಂದಿಗೆ ಸತ್ಸಂಬಂಧವನ್ನು ತರುವುದಿಲ್ಲ. ಹೌದು, ಧರ್ಮಶಾಸ್ತ್ರ ಅನುಸರಿಸುವ ಅದರಿಂದ ಬದುಕುತ್ತಾರೆ. ಆದರೆ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟವರಾದರೂ ನೀತಿವಂತರೆಂದು ದೇವರಿಂದ ನಿರ್ಣಯಿತರಾಗುತ್ತಾರೆ ಮತ್ತು ಪಾಪ ಎಂಬ ಅಡ್ಡಗೋಡೆಯನ್ನು ಕೆಡವಲ್ಪಟ್ಟ ಯೇಸು ಕ್ರಿಸ್ತನ ವಿಶ್ವಾಸ ಇಟ್ಟ ಪ್ರತಿಯೊಬ್ಬರು ಯೇಸು ಕ್ರಿಸ್ತನ ದೇಹದಿಂದ, ಯೇಸು ಕ್ರಿಸ್ತನ ಪುನರುತ್ಥಾನ ಶಕ್ತಿಯಿಂದ ದೇವರ ಮಕ್ಕಳಾಗಿ ನೂತನ ಮಾರ್ಗ, ಪಾಪ ಮರಣಗಳ ನಿಯಮದಿಂದ ಬಿಡುಗಡೆಯಾದ ನವೀನ ಮಾರ್ಗದಲ್ಲಿ ನಡೆಯುತ್ತಾರೆ ಪ್ರೇರೆ. ಇನ್ನು ಮೇಲೆ ಅವರು ಮನುಷ್ಯರಿಂದ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಹೌದು ಪ್ರೇರೆ, ತಂದೆ ಎಂದು ಕೂಗುವ ಮಗನ ಆತ್ಮ ಹೊಂದಿದವರು. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡೋದಾದ್ರೆ ಪ್ರೇರೆ, ಯೆರೆಮೀಯ ಪ್ರವಾದಿ ಗ್ರಂಥ 9ನೇ ಅಧ್ಯಾಯ 23-24ನೇ ವಾಕ್ಯ. ಜೆರೆಮೀಯ ಚಾಪ್ಟರ್ 9 ವರ್ಸ್ 23-24. ಇಲ್ಲಿ ಓದುವುದಾದರೆ, ಯೆಹೋವನು ಹೀಗನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದಿರಲಿ. ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನೆಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಪ್ರೀತಿ ನೀತಿ ನ್ಯಾಯಗಳೇ ನನಗೆ ಆನಂದವೆಂದು ಯೆಹೋವನು ಅನ್ನುತ್ತಾನೆ. ಹೌದು ಪ್ರೇರೆ, ಹೆಚ್ಚಳ ಪಡುವವರು ಅಲ್ಲಿ ಹೆಚ್ಚಳ ಪಡಬೇಕಂತ ದೇವರಲ್ಲೇ ಹೆಚ್ಚಳ ಪಡಬೇಕೆಂದು ವಾಕ್ಯ ಹೇಳ್ತಿದ್ದೆ ಪ್ರೇರೆ. ಯೆಹೋವನು ಹೀಗನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ ಹೆಚ್ಚಳ ಪಡಬಾರ್ದು, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ ಹೆಚ್ಚಳ ಪಡಬಾರ್ದು, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದಿರಲಿ. ಹೌದು ಪ್ರೇರೆ, ಮತ್ತು ಹೆಚ್ಚಳ ಪಡುವವರು ಜ್ಞಾನಕ್ಕೆ, ಪರಾಕ್ರಮಕ್ಕೆ, ಐಶ್ವರ್ಯಕ್ಕೆ ಹೆಚ್ಚಳ ಪಡದೆ ತಾನು ದೇವರನ್ನು ತಿಳಿದು
ದೇವರು ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿದ್ದಾನೆಂದು ಗ್ರಹಿಸಿಕೊಂಡಿದ್ದಕ್ಕೆ ಹೆಚ್ಚಳ ಪಡಬೇಕಂತ ಪ್ರೇರೆ. ದೇವರು ಪ್ರೀತಿ ನೀತಿ ನ್ಯಾಯಗಳನ್ನು ಲೋಕದಲ್ಲಿ ತೋರ್ಪಡಿಸುವ ಆತನಾಗಿದ್ದಾನೆ. ಸೃಷ್ಟಿಕರ್ತ ತಂದೆ ಯೇಸು ಕ್ರಿಸ್ತ ಪರಿಶುದ್ಧಾತ್ಮನು ಎಂದೇ ಗ್ರಹಿಸಿಕೊಂಡಿದ್ದಕ್ಕೆ, ದೇವರು ಪ್ರೀತಿ ನೀತಿ ನ್ಯಾಯಗಳಾಗಿದ್ದಾನೆ ಎಂದು ಗ್ರಹಿಸಿಕೊಂಡಿದ್ದಕ್ಕೆ ಹೆಚ್ಚಳ ಪಡಲಿ. ಪ್ರೀತಿ ನೀತಿ ನ್ಯಾಯಗಳೇ ದೇವರಿಗೆ ಇಷ್ಟವೆಂದು ಹೆಚ್ಚಳ ಪಡಬೇಕಾಗಿದೆ ಪ್ರೇರೆ. ಮತ್ತು ಪ್ರೀತಿ ನೀತಿ ನ್ಯಾಯಗಳೇ ಆನಂದವೆಂದು ದೇವರು ಹೇಳುತ್ತಿದ್ದಾನೆಂದು ಹೆಚ್ಚಳ ಪಡಬೇಕಾಗಿದೆ. ಹೀಗೆ ನಾವು ಇಸ್ರಾಯೇಲೇ ಹಿಂದಿರುಗುವಿಯಾದರೆ ನನ್ನ ಬಳಿಗೆ ಬರುವಿ ಎನ್ನುವ ಅಂಶದಲ್ಲಿ ಇನ್ನೊಂದು ವಾಕ್ಯ ನೋಡೋದಾದರೆ ಪ್ರೇರೆ, ಕೀರ್ತನೆಗಳ ಗ್ರಂಥ 34ನೇ ಅಧ್ಯಾಯ 2ನೇ ವಾಕ್ಯ, ಸ್ಲಾಮ್ಸ್ 34 ವರ್ಸ್ 2nd ವರ್ಡ್. ಕೀರ್ತನೆಗಳ ಗ್ರಂಥ 34ನೇ ಅಧ್ಯಾಯ 2ನೇ ವಾಕ್ಯ. ಇಲ್ಲಿ ಓದುವುದಾದರೆ, ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು, ಇದನ್ನು ದೀನರು ಕೇಳಿ ಸಂತೋಷಿಸುವರು. ಹೌದು ಪ್ರೇರೆ, ನಾವು ಹಿಂದಿರುಗಿ ಬರುವುದಾದರೆ ನಮ್ಮ ಸೃಷ್ಟಿಕರ್ತನ ರಕ್ಷಕ ಪೋಷಕನ ಬಳಿಗೆ, ಪಾಪವನ್ನು ಕ್ಷಮಿಸುವಾತನ ಬಳಿಗೆ, ಅಷ್ಟೇ ಅಲ್ಲ ಸುವರಗಳನ್ನು ದಯಪಾಲಿಸು ದೇವರ ಬಳಿಗೆ ನಾವು ಹಿಂದಿರುಗಿ ಬರುವುದಾದರೆ ದೇವರಲ್ಲಿ ನಮ್ಮ ಮನಸ್ಸು ಹಿಗ್ಗುತ್ತದೆ ಪ್ರೇರೆ. ಮತ್ತು ನಮ್ಮ ಹಿಗ್ಗುವ ಜೀವಿತವನ್ನು ದೀನರು ಕೇಳಿ ಸಂತೋಷ ಪಡುತ್ತಾರೆ ಅಂತ ಪ್ರೇರೆ. ನಾವು ಕೂಡ ಈ ದೇವರ ಬಳಿಗೆ ಬರೋಣ. ಪಾಪ ಕ್ಷಮಿಸುವ ದೇವರ ಬಳಿಗೆ, ಗುಣಪಡಿಸುವ ದೇವರ ಬಳಿಗೆ, ರಕ್ಷಿಸುವ ದೇವರ ಬಳಿಗೆ, ಹೆಚ್ಚಿಸುವ ದೇವರ ಬಳಿಗೆ, ಅಮೂಲ್ಯನಾದ ಅತಿ ಪ್ರಿಯನಾದ ಘನವಂತನಾದ ದೇವರ ಬಳಿಗೆ. ಹೌದು ಪ್ರೇರೆ, ಹೀಗೆ ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು, ದೀನರು ಇದನ್ನು ಕೇಳಿ ಸಂತೋಷಿಸುವರು. ನಾವು ದೇವರ ಬಳಿಗೆ ಬರೋಣ ಪ್ರೇರೆ. ಪ್ರಾರ್ಥನೆಯಲ್ಲಿ, ವಿಶ್ವಾಸದಲ್ಲಿ, ಪರಿಶುದ್ಧ ಜೀವಿತದಲ್ಲಿ, ಸಾಕ್ಷಿ ಹೇಳುವುದರಲ್ಲಿ ಈತನೇ ಸತ್ಯ ದೇವರ ನಿತ್ಯ ಜೀವವು. ಈತನ ಮೂಲಕವಲ್ಲದೆ ಯಾರು ತಂದೆಯ ಬಳಿಗೆ, ಪರಲೋಕದ ಬಳಿಗೆ, ಸ್ವರ್ಗದ ಬಳಿಗೆ ಹೋಗುವುದಿಲ್ಲ. ನಿತ್ಯ ಜೀವದ ಬಳಿಗೆ, ಬೆಳಕಿನ ಲೋಕದ ಬಳಿಗೆ ಈತನೇ ಸತ್ಯ ದೇವರು, ನಿತ್ಯ ಜೀವವು, ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ. ಹೌದು ಪ್ರೇರೆ, ಯೇಸುವಿನ ವಿಶ್ವಾಸ ಇಟ್ಟ ನೀನು ನಾನು ಕೂಡ ನಮ್ಮ ಬಳಿಗೆ ಬಂದವರಿಗೆ ಪರಿಹಾರಕರಾಗಿ ನಿಲ್ಲಬೇಕಾಗಿದೆ ಪ್ರೇರೆ. ಇದೇ ದೇವರು ಇಷ್ಟಪಡುತ್ತಿದ್ದಾನೆ. ಇವರೇ ಎ ಪ್ರಾಬ್ಲಮ್ ಸಾಲ್ವರ್, ಬಿಕಾಸ್ ಯು ಬಿಲೀವ್ ಇನ್ ದ King of King, Lord Jesus Christ. He was a savior. Any type of matter, Jesus Christ is a only solution. ಹೌದು ಪ್ರೇರೆ, ಯೇಸು ಕ್ರಿಸ್ತನ ಬಳಿಗೆ ಬಂದ ಪ್ರತಿಯೊಬ್ಬರನ್ನು ಯೇಸು ಕ್ಷಣ ಮಾತ್ರದಲ್ಲಿ ಅವರ ಪರಿಹಾರ ಮಾಡಿದ. ಐಶ್ವರ್ಯವಂತ ಬರುತ್ತಾನೆ, ನಿತ್ಯ ಜೀವ ಪಡೆಯಬೇಕೆಂದರೆ ಏನು ಮಾಡಬೇಕು ಸ್ವಾಮಿ ಅಂದಾಗ, ಇನ್ನು 10 ಆಜ್ಞೆಗಳನ್ನು ನೆರವೇರಿಸು, ನಿನಗೆ ನಿತ್ಯ ಜೀವ ಅಮರ ಜೀವ ಸಿಗುತ್ತದೆ ಅಂದಾಗ ಆತನು ಎಲ್ಲ ನೆರವೇರಿಸಿದ್ದೇನೆ ಎನ್ನುತ್ತಾನೆ. ಆಗ ಯೇಸು, ನಿನಗೆ ಒಂದು ಕಡಿಮೆಯಾಗಿದೆ, ನಿನ್ನ ಅಪಾರ ಆಸ್ತಿಪಾಸ್ತಿ ಇದ್ದದಲ್ಲ, ಅದನ್ನು ಮಾರಿ ಬಡಬಗ್ಗರಿಗೆ ಹಂಚು, ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳುತ್ತಾನೆ. ಆಗ ಆತನು ಐಶ್ವರ್ಯವಂತ ಆ ಅಪಾರ ಆಸ್ತಿಯ ಮೇಲೆ ಮನಸ್ಸಿದ್ದರಿಂದ ಯೇಸು ಹೇಳಿದಂತೆ ಮಾಡದೆ ಅಲ್ಲಿಂದ ಮುಖ ಬಾಡಿದಾತನಾಗಿ ದುಃಖ ಮುಖನಾಗಿ ಹೊರಟು ಹೋಗುತ್ತಾನೆ. ಹೌದು ಪ್ರೇರೆ, ಹೀಗೆ ನಾವು ಯೇಸುವಿನ ಪ್ರತಿಯೊಂದು ಮಾತಿಗೆ ಶರಣಾಗಬೇಕಾಗಿದೆ. ಆದ್ದರಿಂದ ಯೇಸು ಪ್ರಭು ಹೇಳುತ್ತಿದ್ದಾನೆ, ನೀವು ನಿಜವಾಗಿಯೂ ನನ್ನ ಮಾತಿಗೆ ಶರಣಾದರೆ ನನ್ನ ಶಿಷ್ಯರಾಗುವಿರಿ, ಸತ್ಯ ಅರಿತುಕೊಳ್ಳುವಿರಿ, ಸತ್ಯ ಸ್ವಾತಂತ್ರ್ಯ ಮಾಡುತ್ತದೆ. ಹೌದು ಪ್ರೇರೆ, ಸ್ವಾತಂತ್ರ್ಯ ಅಂದರೆ ಪಾಪದ ಹಿಡಿತದಿಂದ ಬಿಡುಗಡೆ, ಭಯದ ಜೀವಿತದಿಂದ ಬಿಡುಗಡೆ, ಭವಿಷ್ಯತ್ತಿನ ಕುರಿತ ಚಿಂತೆಯಿಂದ ಬಿಡುಗಡೆ. ಹೌದು ಪ್ರೇರೆ, ಸೈತಾನನಿಂದ ಬಿಡುಗಡೆ, ಮರಣದಿಂದ ಬಿಡುಗಡೆ. ಹೌದು ಪ್ರೇರೆ, ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮಿಂದ ಓಡಿ ಹೋಗುವನು. ಹೌದು ಪ್ರೇರೆ, ನಾವು ಯಾವಾಗ ಸತ್ಯ ಅರಿತುಕೊಳ್ಳುತ್ತೇವೆ, ದೇವರಿಗೆ ಒಳಗಾಗುತ್ತೇವೆ, ಸೈತಾನನ್ನು ಎದುರಿಸುತ್ತೇವೆ, ಅವನು ಓಡಿ ಹೋಗುತ್ತಾನೆ. ಹೌದು ಪ್ರೇರೆ, ಹೀಗೆ ಪವಿತ್ರಾತ್ಮನ ವರಗಳನ್ನು ಕೂಡ ದಯಪಾಲಿಸುತ್ತಾನೆ ಪ್ರಭು. ಇಸ್ರಾಯೇಲೇ, ದೇವರ ಬಳಿಗೆ ನೀನು ಹಿಂದಿರುಗಿಯಾದರೆ, ನಿಜವಾದ ದೇವರಲ್ಲಿ ವಿಶ್ವಾಸ ಇಟ್ಟಿರುವ ಯೇಸು ಕ್ರಿಸ್ತ ನಿಜವಾದ ದೇವರು, ರಕ್ಷಕನು, ಕಾಪಾಡುವಾತನು ಎಂದು ವಿಶ್ವಾಸ ಇಟ್ಟಿರುವ ಪ್ರತಿಯೊಬ್ಬ ದೇವರ ಮಗಳೇ, ಪ್ರಭುವಿನ ಬಳಿಗೆ ಹಿಂದಿರುಗುವುದಾದರೆ ಆತನು ನಿನ್ನನ್ನು ತಳ್ಳಿಬಿಡುವುದೇ ಇಲ್ಲ. ಆತನು ಕಡೇ ದಿನದಲ್ಲಿ ನಿನ್ನನ್ನು ಜೀವಕ್ಕೆ ಎಬ್ಬಿಸುತ್ತೇನೆ ಎಂದು ಹೇಳುತ್ತಿದ್ದಾನೆ. ಮತ್ತು ಇನ್ನೊಂದು ವಾಕ್ಯ ಭಾಗ ನೋಡುವುದಾದರೆ ದೇವರ ವಾಕ್ಯ ಭಾಗದಿಂದ, ಅದೇ ಕೀರ್ತನೆಗಳ ಗ್ರಂಥ 44ನೇ ಅಧ್ಯಾಯ
8ನೇ ವಾಕ್ಯ, ಸ್ಲಾಮ್ಸ್ ಚಾಪ್ಟರ್ 44 ವರ್ಸ್ 8th ವರ್ಡ್. ಇಲ್ಲಿ ಓದುವುದಾದರೆ, ದೇವರೇ ನಿನ್ನಲ್ಲಿಯೇ ಯಾವಾಗಲೂ ಹಿಗ್ಗುತ್ತಿದ್ದೇನೆ, ನಿನ್ನ ನಾಮವನ್ನೇ ಸದಾಕಾಲವು ಕೀರ್ತಿಸುತ್ತಿರುವೆನು. ಹೌದು ಪ್ರಿಯರೇ, ನಾವು ದೇವರ ಬಳಿಗೆ ಬರುವುದಾದರೆ ನಮ್ಮ ಅಸಹ್ಯ ವಸ್ತುಗಳನ್ನು ಆತನ ಕಣ್ಣಿನ ಎದುರಿನಿಂದ ತೆಗೆಯುವುದಾದರೆ ಅದು ವ್ಯಕ್ತಿಗಳ ವಿಗ್ರಹ ಆಗಿರ್ಬೋದು, ಸ್ವರೂಪ ಆಗಿರ್ಬೋದು. ಹೌದು ಪ್ರಿಯರೇ, ನಮಗೆ ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸುವ ಯಾವುದೇ ಹೃದಯದಲ್ಲಿ ಸ್ಥಾನ ತೆಗೆದುಕೊಂಡಿರ್ಬೋದು, ಆಟ ಆಗಿರ್ಬೋದು ಪ್ರಿಯರೇ, ಫೋಟೋ ಆಗಿರ್ಬೋದು, ಮತ್ತು ಮೂವಿ ಆಗಿರ್ಬೋದು, ಮೊಬೈಲ್, ಯಾವುದೇ ಆಟಗಳಾಗಿರ್ಬೋದು, ಅಡಿಕ್ಷನ್ ಆಗಿರ್ಬೋದು, ನಮ್ಮ ದೇವರ ಕಣ್ಣಿಂದ ತೆಗೆಯುವುದಾದರೆ ಆ ಸತ್ಯ, ನ್ಯಾಯ, ಧರ್ಮಾನುಸಾರವಾಗಿ ಜೀವಿಸುವಂತೆ ಮಾಡುವ ದೇವರಲ್ಲಿ ಹೆಚ್ಚಳ ಪಡುವುದಾದರೆ, ಹೌದು ಪ್ರಿಯರೇ, ಆತನು ಸುವರವನ್ನು ದಯಪಾಲಿಸುತ್ತಾನೆ. ಹೀಗೆ ದಾವೀದ ಕೂಡ ಹೇಳ್ತಿದ್ದಾನೆ ಪ್ರಿಯರೇ, ಮುಂಚಿನಂತೆ ಈಗಲೂ ರಕ್ಷಿಸಬೇಕೆಂದು ದೇವರನ್ನು ಪ್ರಾರ್ಥಿಸುವುದು. ಹೌದು ಪ್ರಿಯರೇ, ಹಿಂದಕ್ಕೆ ಹೋದ ಭಕ್ತರು, ವಿಶ್ವಾಸಿಗಳು, ಯೇಸುವಿನಲ್ಲಿ ವಿಶ್ವಾಸಿಗಳು ಮರಳಿ ಬರುವುದಾದರೆ, ಇಸ್ರಾಯೇಲ್ ಹಿಂದಿರುಗಿ ಬರುವುದಾದರೆ ಮತ್ತು ಮುಂಚಿನಂತೆ ಈಗಲೂ ರಕ್ಷಿಸಬೇಕೆಂದು ದೇವರು ದಾವೀದನಂತೆ ನಾವು ಪ್ರಾರ್ಥಿಸುವುದಾದರೆ, ದೇವರಲ್ಲಿ ನಿನ್ನಲ್ಲಿ ಯಾವಾಗಲೂ ಹಿಗ್ಗುತ್ತಿದ್ದೇನೆ ಎಂದು ದಾವೀದನಂತೆ ಹೇಳಬೇಕಾಗಿದೆ ಪ್ರಿಯರೇ. ದೇವರಲ್ಲಿ ಹಿಗ್ಗಬೇಕಾಗಿದೆ. ಲೋಕದ ವಿಷಯಗಳಲ್ಲೆಲ್ಲ, ಶರೀರ ಕಾರ್ಯಗಳಲ್ಲೆಲ್ಲ, ಶರೀರದ ಕಾರ್ಯಗಳಲ್ಲಿ ಮಗ್ನ ಆಗಿರುವುದರ ಪರಿಣಾಮ ಮರಣ ಪ್ರಿಯರೇ. ಪರಿಶುದ್ಧ ಆತ್ಮನ ಕಾರ್ಯಗಳಲ್ಲಿ ಮಗ್ನ ಆಗಿರುವುದರ ಪರಿಣಾಮ ಜೀವ, ಶಾಂತಿ, ಸಮಾಧಾನ. ಹೌದು ಪ್ರಿಯರೇ, ಪರಿಶುದ್ಧ ಆತ್ಮನ ಅಭಿಷೇಕ. ದೇವರೇ ನಿನ್ನಲ್ಲಿ ಯಾವಾಗಲೂ ಹಿಗ್ಗುತ್ತಿದ್ದೇವೆ, ನಿನ್ನ ನಾಮವನ್ನೇ ಸದಾ ಕಾಲ ಕೀರ್ತಿಸುವೆವು. ಹಿಂದಿರುಗಿ ಬರುವ ನೀನು ನಾನು ದೇವರ ಬಳಿಗೆ ದೇವರೇ ದೇವರಲ್ಲಿ ಹಿಗ್ಗಬೇಕಾಗಿದೆ ಪ್ರಿಯರೇ, ಮತ್ತು ಆತನ ನಾಮವನ್ನೇ ಸದಾ ಕಾಲ ಕೀರ್ತಿಸಬೇಕಾಗಿದೆ. ಹೌದು, ಸ್ತುತಿಸುವವರನ್ನೇ, ಸ್ತುತಿ ಯಜ್ಞವನ್ನು ನನಗೆ ಸಮರ್ಪಿಸುವವರೇ ನನಗೆ ಮೆಚ್ಚುಗೆಯಾದವರು ಎಂದು ದೇವರು ವಾಕ್ಯ ಹೇಳುತ್ತಿದೆ ಪ್ರಿಯರೇ. ಕೀರ್ತನೆ 50ನೇ ಅಧ್ಯಾಯ. ಹೀಗೆ ವಿಶೇಷ ರಕ್ಷಣೆಯನ್ನು ತೋರಿಸುತ್ತೇನೆ ತಮ್ಮ ನಡತೆಯನ್ನು ಸರಿ ಮಾಡಿಕೊಳ್ಳುವವರಿಗೆ. ಹೌದು, ನಾವು ದೇವರಲ್ಲಿ ಹಿಗ್ಗೋಣ ಪ್ರಿಯರೇ, ಆತನ ನಾಮವನ್ನು ಸದಾ ಕೀರ್ತಿಸೋಣ, ನಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳೋಣ, ಸ್ತುತಿ ಬಲಿಯನ್ನು ಅರ್ಪಿಸೋಣ, ದೇವರಿಗೆ ಮೆಚ್ಚುಗೆಯಾಗಿ ನಡತೆ ಸರಿಪಡಿಸಿಕೊಂಡು ದೇವರ ವಿಶೇಷ ರಕ್ಷಣೆಗೆ ಪಾತ್ರರಾಗೋಣ ಪ್ರಿಯರೇ. ಹೀಗೆ ಇಸ್ರಾಯೇಲೇ, ದೇವರ ವಿಶೇಷ ಮಗುವೆ, ಯೇಸುವಿನಲ್ಲಿ ಪ್ರಿಯರೇ, ಹಿಂದಿರುಗಿ ಬರುವುದಾದರೆ ದೇವರು ನಮ್ಮನ್ನು ಸೇರಿಸಿಕೊಳ್ಳುತ್ತೇನೆ ಎಂದು ಹೇಳುತ್ತಿದ್ದಾನೆ. ಆ ಕೀರ್ತನೆಗಳ ಗ್ರಂಥ ಭಾಗದಲ್ಲಿ ನೋಡಿದೆವು, ದೇವರಲ್ಲಿ ಹಿಗ್ಗುವುದು, ಸದಾಕಾಲ ಕೀರ್ತಿಸುವುದು ದಾವೀದನ ಹೇಳುತ್ತಿದ್ದಾನೆ. ಲೂಕನ ಸುವಾರ್ತೆಯಲ್ಲಿ ಕೂಡ ನೋಡುವುದಾದರೆ 10ನೇ ಅಧ್ಯಾಯ 21ನೇ ವಾಕ್ಯ, 22ನೇ ವಾಕ್ಯ. ಲೂಕ್ ಗಾಸ್ಪಲ್ ಚಾಪ್ಟರ್ 10 ವರ್ಸ್ 21 to 22. ಇಲ್ಲಿ ಯೇಸು ಕ್ರಿಸ್ತ ಪ್ರಭು ಕೂಡ ಸಂತೋಷ ಪಡುತ್ತಿದ್ದಾನೆ, ಹೆಚ್ಚಳ ಪಡುತ್ತಿದ್ದಾನೆ. ಯಾವುದೇ ವಿಷಯದಲ್ಲಿ? ಅದೇ ಗಳಿಗೆಯಲ್ಲಿ ಆತನು ಪವಿತ್ರಾತ್ಮನ ಪ್ರೇರಣೆಯಿಂದ ಉಲ್ಲಾಸಗೊಂಡು ಹೇಳಿದ್ದೇನೆಂದರೆ, ಹೌದು, ಅದೇ ಗಳಿಗೆಯಲ್ಲಿ ಯೇಸು ಕ್ರಿಸ್ತನು ಪವಿತ್ರಾತ್ಮನ ಪ್ರೇರಣೆಯಿಂದ ಉಲ್ಲಾಸಗೊಂಡು ಹೇಳಿದ್ದೇನೆಂದರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದೆಂದು ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ತಂದೆಯೇ, ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ಕೂಡ ದೇವರ ಕಾರ್ಯವನ್ನು ಕೊಂಡಾಡುತ್ತಿದ್ದಾನೆ. ದೇವರು ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಕೆಲವು ವಿಷಯ ತಿಳಿಸಿಲ್ಲ ಅಂತ ಪ್ರೇರೆ, ಚಿಕ್ಕ ಮಕ್ಕಳಿಗೆ ತಿಳಿಸಿದ್ದಾನಂತ. ಆ ಚಿಕ್ಕ ಮಕ್ಕಳು ನೀನೇ ನಾನೇ ಪ್ರೇರೆ. ಹೌದು, ಯಾಕಂದರೆ ಆ ದೇವರು ಆರಿಸಿಕೊಂಡವರು ಈ ಲೋಕದಲ್ಲಿ ಜ್ಞಾನಿಗಳಲ್ಲ ಪ್ರೇರೆ, ಜ್ಞಾನ ಇಲ್ಲದವ್ರನ್ನ ಆರಿಸಿಕೊಂಡಿದ್ದಾನೆ. ಜ್ಞಾನಿಗಳನ್ನು ನಾಚಿಕೆಪಡಿಸಲು ಬಲಹೀನರನ್ನು ಆರಿಸಿಕೊಂಡಿದ್ದಾನೆ, ಬಲಿಷ್ಠರನ್ನು ಗಣ್ಯರನ್ನು ಇಲ್ಲದಂತೆ ಮಾಡಲು. ಹೌದು ಪ್ರಿಯ, ಗಣನೆಗೆ ಬಾರದವ್ರನ್ನ ಆರಿಸಿಕೊಂಡಿದ್ದಾನೆ. ಆದ್ದರಿಂದ ಯೇಸು ಕ್ರಿಸ್ತನ ಸಂತೋಷಪಟ್ಟಂತೆ ನಾವು ಕೂಡ ದೇವರೇ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆ ಮಾಡಿ ಚಿಕ್ಕ ಮಕ್ಕಳಂಥವರಿಗೆ ಈ ಕಾರ್ಯಗಳನ್ನು ತಿಳಿಯಪಡಿಸಿದ್ದೆಂದು ಯೇಸು ಕ್ರಿಸ್ತ ಪವಿತ್ರಾತ್ಮನ ಪ್ರೇರಣೆ ಸಹಾಯದಿಂದ ಉಲ್ಲಾಸಗೊಂಡಿದ್ದಂತ ಪ್ರೇರೆ. ಯೇಸು ಸಂತೋಷಪಟ್ಟಿದ್ದು ಎಲ್ಲಿಲ್ಲ ಪ್ರೇರೆ, ತನ್ನ 33 ವರ್ಷಗಳ ಜೀವಿತದಲ್ಲಿ ಚಿಕ್ಕ ಮಕ್ಕಳಿಗೆ ವಿಶೇಷ ಜ್ಞಾನ ಸತ್ಯ ತಿಳಿಸಿದ್ದೇವೆ ಎಂದು ಹೇಳುತ್ತಿದ್ದಾನೆ. ನಾವು ಕೂಡ ಅಂಥ ಚಿಕ್ಕ ಮಕ್ಕಳಾಗೋಣ ಪ್ರೇರೆ. ಚಿಕ್ಕ ಮಕ್ಕಳೇ ಹಿಂತಿರುಗಿಕೊಂಡು ಚಿಕ್ಕ ಮಕ್ಕಳಂತ ಆಗದಿದ್ದರೆ ದೇವರ ರಾಜ್ಯ ಪ್ರವೇಶಿಸುವುದಿಲ್ಲ ಎಂದು ಯೇಸು ಹೇಳಿದಂತೆ ಹಿಂತಿರುಗಿಕೊಂಡು ಚಿಕ್ಕ ಮಕ್ಕಳಾಗುವಂಥ ಈ ವಾಕ್ಯ ಭಾಗ ನಮ್ಮೆಲ್ಲರಿಗೂ ಸಹಾಯವಾಗಲಿ. ಮತ್ತು ಹೆಚ್ಚಳ ಪಡುವ ನಾವು ಕರ್ತನೆಯಲ್ಲಿ ಹೆಚ್ಚಳ ಪಡೋಣ. ತನ್ನನ್ನು ತಾನು ಹೊಗಳಿಕೊಳ್ಳುವನು ಯೋಗ್ಯನಲ್ಲ,
ದೇವರು ಯೇಸು ಕ್ರಿಸ್ತನು ಯಾರು ಹೊಗಳುತ್ತಾನೋ ಅವನೇ ಯೋಗ್ಯನು ಅಂತ ಚಿಕ್ಕ ಮಕ್ಕಳು ನಾವು ಆಗೋಣ ಪ್ರೇರೆ. ಯೇಸು ನಾಮದಲ್ಲಿ ಆಮೇಲೆ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಪ್ರೇರೆ. ತಂದೆ, ಯೇಸು ಕ್ರಿಸ್ತ ನಾಮದಲ್ಲಿ ಕೇಳಿದ ವಾಕ್ಯ ಭಾಗಗಳನ್ನು ಅರ್ಥ ಮಾಡಿಕೊಳ್ಳುವಂತ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ.